ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ನಾನು ತುಂಬ ದಿನದಿಂದ ಈ ಟೆಂಪಲ್ಗೆ ಹೋಗಬೇಕು ಅಂತ ಅನ್ಕೋತಾನೆ ಇದೆ, ಬಟ್ ಹಾಗೇ ಇರಲಿಲ್ಲ. ಯಾವ ಟೆಂಪಲ್ಲು ಏನು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇಲ್ಲಿ ಇದು ಇರೋದು ಮದ್ದೂರಿಂದನೂ ಹೋಗ್ಬೋದು, ನಾವು ಚನ್ನಪಟ್ಟಣದಿಂದನೂ ಹೋಗ್ಬೋದು. ಬಟ್ ನಾವು ಮದ್ದೂರಿಂದ ಹೋದ್ವಿ ಗೌಡ್ಗೆರೆ ಅಂತ. ಅಲ್ಲಿ ಚಾಮುಂಡೇಶ್ವರಿ ಸ್ಟ್ಯಾಚ್ಯು ಆ್ಯಕ್ಚುಲಿ ತುಂಬ ಫೇಮಸ್ ಆಗಿದೆ ಇವಾಗ ಅದು. ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೆ, ಅದು ಚಾಮುಂಡಿದು ಸ್ಟ್ಯಾಚ್ಯು ಎಲ್ಲ ಹೋಗಬೇಕು ಅಂದ್ಕೋತಾ ಇದ್ದೆ. ಹಾಗೆ ನಾನು ಬ್ಯಾಂಗ್ಳೂರಿಂದ ನನ್ನ ನೇಟಿವ್ಗೆ ಹೋಗ್ತಾ ಇದ್ದೆ. ಆನ್ ದ ವೇ ನಾವು ಹೋಗಬೇಕು ಅಂದ್ಕೊಂಡು ಅಲ್ಲಿಗೆ ಹೋಗಲಿಲ್ಲ, ಊರಿಗೆ ಹೋಗ್ತಾ ಇದ್ವಿ. ಸರಿ ಟೈಮ್ ಇದೆಯಲ್ಲ ಒಂದ್ಸಲ ಹೋಗಿ ಬರೋಣ ಅಂದ್ಕೊಂಡು ಬಂದ್ವಿ. ಅದು ಈವ್ನಿಂಗ್ ಆಗಿತ್ತು, ನಾವು ಹೋಗೋದ್ರೊಳಗಡೆ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನಾವು ಈವ್ನಿಂಗ್ ಅಲ್ಲಿಗೆ ಹೋದಾಗ. ಬಟ್ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಈವ್ನಿಂಗ್ ಹೋಗಿದ್ದೆ ಬೆಸ್ಟ್ ಅನಿಸ್ತು. ಈವನ್ ಈ ಸಮ್ಮರಲ್ಲಿ ಆಫ್ಟರ್ನೂನ್ ಹೋಗಿದ್ದಿದ್ರೆ ತುಂಬಾ ಬಿಸಿಲಿರ್ತಾ ಇತ್ತು. ಬಟ್ ನಮ್ಗೆ ಅಷ್ಟು ನಿಧಾನಕ್ಕೆ ಆ ಪ್ಲೇಸ್ನ ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಬಟ್ ನಾವು ಈವ್ನಿಂಗ್ ಹೋಗಿ ತುಂಬ ಒಳ್ಳೆ ಕೆಲಸ ಮಾಡಿದ್ವಿ ಅನಿಸುತ್ತೆ. ತುಂಬ ಚೆನ್ನಾಗಿ ನೋಡಿದ್ವಿ, ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ಬಟ್ ತುಂಬಾ ಚೆನ್ನಾಗಿದೆ. ನೋಡಿ ನೀವು ಹೇಗಿದೆ ಏನು ಅಂತ. ಆಲ್ರೆಡಿ ತುಂಬ ಜನ ಹೋಗಿರ್ತಾರೆ, ನೀವು ನೋಡಿರ್ತೀರ ಅನಿಸುತ್ತೆ. ಬಟ್ ನಾನು ಹೋಗಿದ್ದೆ ಹೇಗಿತ್ತು ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಇವಾಗ ನಾವು ಚಾಮುಂಡಿ ಸ್ಟ್ಯಾಚ್ಯು ಹತ್ರ ಬಂದಿದ್ದೀವಿ. ಇಲ್ಲೇ ಕಾರ್ ಪಾರ್ಕ್ ಮಾಡಿ ಇವಾಗ ಒಳಗಡೆ ಎಂಟರ್ ಆಗ್ತಾಯಿದ್ದೀವಿ. ಅದು ನಾವು ಒಂದು 500 ಮೀಟರ್ 600 ಮೀಟರ್ ಇದ್ದೀವಿ ಅಂದ ತಕ್ಷಣ ತುಂಬ ನೀಟಾಗಿ ಕಾಣಿಸುತ್ತೆ ಚಾಮುಂಡಿ ಸ್ಟ್ಯಾಚ್ಯು. ಆ್ಯಂಡ್ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಫುಲ್ ಒಂದು ರಾಶಿ ಇದೆ ನೋಡಿ. ಇದು ತೆಂಗಿನಕಾಯಿ ಎಲ್ಲ ಕಟ್ಟಿದ್ದಾರೆ ಇಲ್ಲಿ. ಏನೋ ಅರ್ಕೆ ಮಾಡಿಕೊಂಡು ಇಲ್ಲಿ ತೆಂಗಿನಕಾಯಿ ಕಟ್ಬೋದಂತೆ. 7 ಟೈಮ್ಸ್ ಬರಬೇಕಂತೆ. ವೀಕ್ಲಿ ಆದರೂ ಬರ್ಬೋದು, ಅಥವಾ ನಿಮ್ಗೆ ಯಾವಾಗ ಆಗುತ್ತೆ ಆವಾಗ ಬಂದು 7 ಅಥವಾ 9 ಆ ಥರ ತೆಂಗಿನಕಾಯಿ ಕಟ್ಟಬೇಕಂತೆ. ಅಂದರೆ ನಮ್ಮ ಏನು ಅಂದ್ಕೊಂಡು ನೆನೆಸ್ಕೊಂಡು ನಾವು ತೆಂಗಿನಕಾಯಿ ಕಟ್ಟಿದ್ರೆ ಅದು ಆಗುತ್ತೆ ಅಂತ. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಒಬ್ಬರನ್ನ ವಿಚಾರಿಸಿದ್ವಿ, ಅವ್ರು ಹೇಳಿದ್ರು. ನೋಡಿ ಇಲ್ಲಿದೆಯಲ್ಲ ಇದು ಬಸವ. ಇದು ಆ್ಯಕ್ಚುಲಿ ಅದು ಸ್ಟ್ಯಾಚ್ಯು, ಅದೂ ಅಷ್ಟೇ ಬಸವನ ಮಾಡಿದ್ದಾರೆ ಅವರು. ಬಟ್ ನಾವು ಹೋದ ತಕ್ಷಣ ಆ್ಯಕ್ಚುಲಿ ಅದು ರಿಯಲ್ ಬಸವ ಅಂತಲೇ ಅಂದ್ಕೊಂಡಿದ್ದು. ಬಟ್ ನಾನು ರಿಟರ್ನ್ ಬರ್ಬೇಕಾದ್ರೆ ನನಗೆ ಗೊತ್ತಾಯಿತು ಅದು ಸ್ಟ್ಯಾಚ್ಯು ಅವರು ಮಾಡಿದ್ದಾರೆ. ಅದೂ ಸ್ಟಾರ್ಟಿಂಗ್ ಈ ಟೆಂಪಲ್ ಸ್ಟಾರ್ಟ್ ಆದಾಗ ಬಸವ ಇದ್ದಿದ್ದು ಅದೇ ಅಂತೆ. ಅದು ತೀರ್ಕೊಂಡಾದಮೇಲೆ ಇವಾಗ ಹೊಸ ಬಸವ ತೊಗೊಂಡು ಬಂದಿದ್ದಾರೆ. ಅದೂ ಅಷ್ಟೇ. ಅದು ಈಗ ನಿಮ್ಗೆ ರೈಟ್ ಸೈಡ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಬಸವ ಇದೆ. ನಾವೀಗ ನಮಗೇನಾದರೂ ಕೇಳಬೇಕು ಅಂದರೆ, ನಮ್ಗೆ ಈ ಥರ ಕಷ್ಟ, ನಮ್ಗೆ ಈ ಥರ ಇದೆ ಅಂತ ಏನಾದರೂ ಕೇಳೋಗಿದ್ರೆ ಆ ಬಸವನ ಹತ್ರ ಬಿಡ್ತಾರೆ. ಅಲ್ಲಿ ಹೋಗಿ ನಾವು ಕೇಳ್ಬೋದು. ಅದು ಬಲ್ಗಾಲು ಹಾಕಿದ್ರೆ ಆಗುತ್ತೆ ಅಂತ, ಎಡಗಾಲು ಹಾಕಿದ್ರೆ ಆಗಲ್ಲ ಅಂತ. ಅದು ಆ್ಯಕ್ಚುಲಿ ಎವ್ರಿ ಡೇ ಹೇಳಲ್ಲ, ಅದು ಟ್ಯೂಸ್ಡೇ ಅಥವಾ ಫ್ರೈಡೇ ಹೋಗಬೇಕು. ನಾವು ಹೋಗಿದ್ದು ಮಂಡೇ, ಬಟ್ ಅಲ್ಲೇನು ಹೇಳ್ತಾ ಇರಲಿಲ್ಲ. ಫ್ರೈಡೇ ಇಲ್ಲ ಟ್ಯೂಸ್ಡೇ ಹೋದರೆ ಅಲ್ಲಿ ಶಾಸ್ತ್ರ ಎಲ್ಲ ಹೇಳ್ತಾರಂತೆ. ಆ್ಯಂಡ್ ನೆಕ್ಸ್ಟ್ ನೋಡಿ, ಇದು ಈ ಚಾಮುಂಡಿನ ಪಂಚಲೋಹದಿಂದ ಮಾಡಿದಾರಂತೆ. ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ ಮತ್ತು ಕಬ್ಬಣ, ಈ ಪಂಚಲೋಹದಿಂದ ಚಾಮುಂಡಿ ಸ್ಟ್ಯಾಚ್ಯೂನ ಮಾಡಿದಾರಂತೆ. ಅಲ್ಲಿರೋರೆಲ್ಲ ಹೇಳ್ತಾಯಿದ್ರು. ನಾನು ಅಲ್ಲಿದ್ದಾಗ ನನಗೆ ತುಂಬಾ ಪಾಸಿಟಿವ್ ವೈಬ್ಸ್ ಅನಿಸ್ತಾಯಿತ್ತು, ತುಂಬಾ ಖುಷಿ ಆಯಿತು. ಈವನ್ ನಾವು ಹೋಗಿ ಸಂಜೆ ಟೈಮ್ ಆಗಿರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ. ನಿಧಾನಕ್ಕೆ ನಾವು ದರ್ಶನ ಮಾಡ್ಬೋದಿತ್ತು. ತುಂಬಾ ಹತ್ರದಿಂದ ಹೋಗಿ ನೋಡಿದ್ವಿ ದೇವ್ರನ್ನ. ಈವನ್ ಎಲ್ಲರೂ ಬಿಡ್ತಾರೆ ದೇವ್ರ ಹತ್ರನೇ ಹೋಗಿ ನಾವು ಅಲ್ಲೇ ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಬಟ್ ತುಂಬಾ ಚೆನ್ನಾಗಿದೆ, ಹೋಗಿ ಬನ್ನಿ ಒಂದು ಸಲ. ಆ್ಯಂಡ್ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅವ್ರದ್ದು ಪ್ಲ್ಯಾನಿಂಗ್ ಹೇಗಿದೆ ಅಂದರೆ, ಆ್ಯಕ್ಚುಲಿ ಅದ್ರದ್ದು ಫುಲ್ ಕಂಪ್ಲೀಟ್ ಆದಮೇಲೆ ಅದ್ರ ಕಂಪ್ಲೀಟ್ ಲುಕ್ಕು ಅಲ್ಲೊಂದು ಫೋಟೋ ಇತ್ತು. ಬಟ್ ನಾನು ಅದು ಫೋಟೋ ತೊಗೊಳೋದು ಮರ್ತೋಯ್ತು. ಬಟ್ ಸಖತ್ತಾಗಿದೆ. ಹಿಂದೆ ನೋಡಿ ಅಲ್ಲೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಲ್ಲೆಲ್ಲ ವಾಟರ್ ಫಾಲ್ ಥರ ಬರೋ ಥರ ಆರ್ಟಿಫಿಷಿಯಲ್ ವಾಟರ್ ಫಾಲ್ ಥರ ಮಾಡ್ತಾರೆ. ಆ್ಯಂಡ್ ಇದೆಲ್ಲ ಫೌಂಟೇನ್, ಇಲ್ಲಷ್ಟೇ ನೀರೆಲ್ಲ ಬರುತ್ತೆ. ಲೈಟಿಂಗ್ಸ್ ಎಲ್ಲ ಸೆಟ್ ಮಾಡಿದ್ದಾರೆ. ಅವ್ರದ್ದು ಇನ್ನೂ ಪ್ಲ್ಯಾನ್ಸ್ ತುಂಬಾ ಇದೆ. ಫುಲ್ ಕಂಪ್ಲೀಟ್ ಆದಮೇಲೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದೆಲ್ಲ ವಾಟರ್ ಫೌಂಟೇನ್, ಇದು ಏನೋ ರೆಡಿ ಮಾಡ್ತಾಯಿದ್ದಾರೆ. ನೋಡೋಣ ಕಂಪ್ಲೀಟ್ ಆದಮೇಲೆ ಹೇಗಾಗುತ್ತೆ ಅಂತ. ಆವಾಗಲೂ ಒಂದು ಸಲ ಹೋಗಿ ವೀಡಿಯೋ ಮಾಡ್ಕೊಂಬರ್ತೀನಿ. ಬಟ್ ಇವಾಗಲೇ ನೋಡೋದಕ್ಕೇ ಏನೋ ಒಂಥರ ಡಿಫ್ರೆಂಟಾಗಿ ಯೂನಿಕಾಗಿ ಮಾಡ್ತಾಯಿದ್ದಾರೆ. ಬಟ್ ಆಲ್ ದ ಬೆಸ್ಟ್, ಅವ್ರು ಇನ್ನೂ ಚೆನ್ನಾಗಾಗಲಿ. ಅಲ್ಲಿ ಊರಿನ ಜನ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದಾರಂತೆ. ಆ್ಯಂಡ್ ಅದು ಇನಾಗ್ರೇಷನ್ ದಿನವೂ ಅಷ್ಟೇ ಆ ಊರಿನ ಜನನೇ ಎಲ್ಲ ಸೇರ್ಕೊಂಡು ಇನಾಗ್ರೇಷನ್ ಮಾಡಿದ್ದಂತೆ. ಯಾರೇ ಆದ್ರಿ ಗೆಸ್ಟ್ ಆಗಲಿ ಯಾರನ್ನೂ ಅವ್ರು ಕರೆಸಿಲ್ಲ. ಅಲ್ಲೇ ಊರಿನವರೇ ಎಲ್ಲ ಸೇರಿಕೊಂಡು ಆ ವಿಗ್ರಹನ ಸ್ಥಾಪನೆ ಮಾಡಿ ಅಲ್ಲಿ ಇನಾಗ್ರೇಷನ್ ಮಾಡಿದ್ದಂತೆ ಎಲ್ಲ ಹೇಳ್ತಾಯಿದ್ರು.
ನೋಡಿ ನಾನು ಹತ್ರನೇ ಹೋಗಿ ಫುಲ್ಲು ನೀಟಾಗಿ ವೀಡಿಯೋ ಮಾಡಿದ್ದೀನಿ. ಬಟ್ ನಾವು ಹತ್ರ ಹೋದಾಗ ನಮಗೆ ಫೇಸೇ ಕ್ಲಿಯರಾಗಿ ಕಾಣಿಸಲ್ಲ, ದೂರದಿಂದ ಮಾತ್ರ ಫೇಸ್ ಕಾಣಿಸುತ್ತೆ. ನಿಂತ್ಕೊಂಡು ಹೋಗಲ್ಲಿ ಎಲ್ಲೋಗಿ ನಿಂತ್ಕೊಂಡು ತಗೊಳ್ಳೋ ಬರೋ. ನಡಿ ಈ ಕಡೆ ಬಾ. ರಾಮೇಶ್ವರ ಮುಟ್ಟು ಸತ್ಯಕ್ಕೆ ಬಾ. ಮುಟ್ಟಿ ನಿನ್ ಕೆತ್ತಕೈತದ ಆಂಟಿ ನೀವು ಎತ್ತೀರಾ? ಬಾ ನಾನು ಎತ್ತುತ್ತೇನೆ. ಮಂತ್ರ ಇದ್ರು ಏನಿಲ್ಲ. ಜೈ ಶ್ರೀರಾಮ್. ಹೋಗು ನಾನೊಂದ್ಸರಿ ಬಿಡ್ಲಾ? ಕೈ ಮುಕ್ಕು ಎತ್ತು, ಅದ್ರ ಮೇಲೆ ನಿಂತ್ಕೊ ಚಿನ್ನು. ಹುಷಾರು. ಜೈ ಶ್ರೀರಾಮನು ಜೈ ಶ್ರೀ ಹೇಳು, ಬಯಲು ಹೇಳು. ಎತ್ತು ಎತ್ತು. ಕಲ್ಲಾಕಿ ದಿಂಡೆ ಕಟ್ಟಿಲ್ಲ ಹಿಂಗೆ. ಕಲ್ಲಿ ದೇವಸ್ಥಾನ ಆಯ್ತಾ? ಹೋಗಿದ್ದು ಇಲ್ಲಿ ನಾವು ಒಳ್ಳೇದಾಗ್ಲಿ ಅಂತ ಕೇಳ್ಕೊಬಿ. ನಿಧಾನಕ್ಕೆ ಬೇಡ್ಕೊಬೇಕೇನೆ. ನಾನು ಎತ್ತಂಗಿಲ್ಲ. ಏ ಹುಷಾರು. ಮೇನ್ ತಗೊಂಡೆ ಮುಂದೆ. ಅದು ನಿಜವಾಗಿದ್ರೆ ಕಣ್ಣು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಡ್ತಾಯಿದ್ರು, ಪ್ರಸಾದ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ತಟ್ಟೆ ಎಲ್ಲ ನಾವೇ ತೊಗೊಂಡೋಗಿ ಊಟ ಹಾಕ್ಸ್ಕೊಬೇಕು. ನಲ್ಲಿ ತಟ್ಟೆ ನಾವೇ ವಾಶ್ ಮಾಡಿ ತೊಗೊಂಡೋಗಿ ಇಡಬೇಕು. ಇವಾಗ ಚೆನ್ನಾಗಿರುತ್ತೆ ಫೋಟೋ.
ಏನು ತುಂಬ ವರ್ಷಗಳ ನಂತರ ಪಾತ್ರೆ ತೊಳೆದಿದ್ದೀನಿ ತಟ್ಟೆ. ಏಕೆ ಪ್ರಸಾದ ತುಂಬ ಚೆನ್ನಾಗಿತ್ತು. ಊಟ ಮಾಡಿದ್ವಿ ಆ್ಯಂಡ್ ನಾವೇ ತಟ್ಟೆ ತೊಗೊಂಡು ಹೋಗಬೇಕು ಆ್ಯಂಡ್ ನಾವೇ ವಾಶ್ ಮಾಡಿ ಇಡಬೇಕು. ಚೆನ್ನಾಗಿತ್ತು ಸಿಸ್ಟಮು ಆ್ಯಂಡ್ ಒಳ್ಳೆ ದರ್ಶನ ಆಯಿತು. ಆ್ಯಂಡ್ ದೇವಸ್ಥಾನದ ಬಗ್ಗೆ ತುಂಬಾ ತಿಳ್ಕೊಂಡ್ವಿ. ನಂಗೆ ಗೊತ್ತಿರಲಿಲ್ಲ ಅಷ್ಟು, ಬಟ್ ಅಲ್ಲಿ ಕೇಳಿ ತುಂಬಾ ತಿಳ್ಕೊಂಡ್ವಿ. ಆ್ಯಂಡ್ ನೈಟ್ ನೋಡಿ ಈ ಥರ ಕಾಣಿಸುತ್ತೆ, ಅದು ಚಾಮುಂಡಿದು ಸ್ಟ್ಯಾಚು ಫುಲ್ಲು ಪಳಪಳ ಅಂತ ಹೊಳಿತಾ ಇದೆ ನೋಡಿ. ಆ್ಯಂಡ್ ನಮಗಂತೂ ತುಂಬಾ ಖುಷಿ ಆಯಿತು. ನಾವು ತುಂಬ ಕತ್ಲೆ ಇತ್ತು, ಹೋಗಿದ್ದೆ ಈವ್ನಿಂಗ್ ಆಗಿತ್ತು. ನಾವೆಲ್ಲ ದರ್ಶನ ಮಾಡಿ ಪ್ರಸಾದ ತಿನ್ನೋ ಅಷ್ಟೊತ್ತಿಗೆ 7:30 7:45 ಆಯಿತು. ನಾವೀಗ ರಿಟರ್ನ್ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಬಟ್ ತುಂಬಾ ಚೆನ್ನಾಗಿದೆ. ನೀವು ಹೋಗಿ ಅಷ್ಟೇ ಒಂದ್ಸಲ ಏನಾದರೂ ಹೋಗ್ ಅಂದ್ಕೊಂಡು ಬನ್ನಿ. ಕಾಯಿ ಕಟ್ಟೋ ಆಗಿದ್ರೆ ಕಟ್ಟಿ. ಆ್ಯಂಡ್ ನಾನು ನೆಕ್ಸ್ಟ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇನ್ ಫ್ಯೂಚರ್ ಆದರೆ ಬರ್ತಾ ಇರ್ತೀನಿ. ಬಟ್ ನನಗಂತೂ ತುಂಬಾ ಖುಷಿ ಆಯಿತು. ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.